ಎಸ್, ಬಿಗ್ ಬ್ರೇಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ಯಾಕೆಂದ್ರೆ ಆಂಧ್ರ ಪ್ರದೇಶದ ಹೈಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಬಿಡುಗಡೆ ಮಾಡಿರುವಂಥದ್ದು. ಯಾಕೆಂದ್ರೆ ಬಹಳ ಒಂದು ಇತ್ತೀಚಿನ ದಿನಗಳಲ್ಲಿ ಮತಾಂತರಗೊಳ್ಳೋದು ಬಹಳ ಒಂದು ಶಂಕೆ ವ್ಯಕ್ತಪಡಿಸ್ತಾ ಇದ್ರು. ಎಲ್ಲರೂ ಕೂಡ ಬೇರೆ ಜಾತಿಯಿಂದ ಬೇರೆ ಜಾತಿಗೆ ಕನ್ವರ್ಟ್ ಆಗ್ತಾ ಇದ್ರು. ಅಂಥದಕ್ಕೊಂದು ಇವತ್ತು ಬಹಳ ಒಂದು ಮಹತ್ವದ ತೀರ್ಪನ್ನ ಕೊಟ್ಟಿದೆ ಆಂಧ್ರ ಪ್ರದೇಶದ ಹೈಕೋರ್ಟು ಅಂತ ಹೇಳ್ಬಿಟ್ಟು. ಕ್ರೈಸ್ತ ಧರ್ಮಕ್ಕೆ ಅಥವಾ ಮುಸ್ಲಿಂ ಧರ್ಮಕ್ಕೆ ಅಥವಾ ಯಾವುದೇ ಒಂದು ಧರ್ಮಕ್ಕೆ ಸೇರಿದರೆ, ಅಂದ್ರೆ ಯಾವ ಧರ್ಮದವರು ಸೇರಿದರೆ ಅವರಿಗೆ ಕಾನೂನಿನ ಅಡಿಯಲ್ಲಿ ಆ ಜಾತಿಗೆ ಸಂಬಂಧಪಟ್ಟ ಹಾಗೆ ಮತ್ತು ಆ ಸಮುದಾಯಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದೇ ರೀತಿಯಾಗಿ ಮೀಸಲಾತಿ ಸಿಗುವುದಿಲ್ಲ ಅನ್ನೋ ಕುರಿತಾಗಿ ಬಹಳ ಸ್ಪಷ್ಟವಾದ ಆದೇಶವನ್ನ ಹೊರಡಿಸುವಂಥದ್ದು ಈಗ. ಯಾಕೆಂದ್ರೆ ದಲಿತ ಸಮುದಾಯದವರು ಯಾವುದೇ ಒಂದು ಧರ್ಮಕ್ಕೆ ಕನ್ವರ್ಟ್ ಆದ್ರೆ ಅವರಿಗೆ ದಲಿತ ಸಮುದಾಯದಲ್ಲಿ ಇರುವಂತ ಯಾವುದೇ ಆದಂತ ವ್ಯವಸ್ಥೆ ಆಗಿರ್ಬೋದು, ಅಲ್ಟ್ರಾಸಿಟಿ ಆಗಿರ್ಬೋದು ಅಥವಾ ಬೇರೆ ಒಂದು ಯಾವುದೇ ವಿಚಾರವಾದ್ರೂ ಸಹ ಅವರಿಗೆ ಯಾವುದೇ ರಾಜಕೀಯ ರಂಗದಲ್ಲಿರ್ಬೋದು ಅಥವಾ ಉದ್ಯೋಗದಲ್ಲಿರ್ಬೋದು ಅಥವಾ ಯಾವುದೇ ಒಂದು ಮೀಸಲಾತಿಯು ಕೂಡ ಅವರಿಗೆ ಸಿಗುವುದಿಲ್ಲ. ಆ ಜಾತಿಯಲ್ಲಿ ಏನು ಮೀಸಲಾಗಿರುತ್ತೋ ಆ ಜಾತಿಯ ಸಂಬಂಧಪಟ್ಟಂತ ಮಾತ್ರ ಮೀಸಲಾಗಿರುತ್ತೆ ಅನ್ನೋದನ್ನು ಕೂಡ ಈಗ ಆಂಧ್ರ ಪ್ರದೇಶದ ಹೈಕೋರ್ಟ್ ಈಗ ಆದೇಶ ಮಾಡಿರುವಂತದ್ದು. ಅದಕ್ಕೆಲ್ಲ ಸುಮಾರು ಬೆಂಬಲ ವ್ಯಕ್ತಪಡಿಸಿರುವಂತದ್ದನ್ನು ಕೂಡ ಪಡಿಸ್ತಾ ಇದೀವಿ. ಯಾಕಂದ್ರೆ ಆಂಧ್ರ ಪ್ರದೇಶದ ಹೈಕೋರ್ಟ್ ತೀರ್ಪು ಬಿಡುಗಡೆ ಆಗ್ತಿದ್ದಂಗೆನೆ ಹಲವರಿಗೆ ಸ್ವಲ್ಪ ನೋವಾಗಿದೆ ಅಂತ ಅನಿಸ್ಬೋದು. ಯಾಕೆಂದ್ರೆ ಇನ್ನೊಂದು ಜಾತಿಯಲ್ಲಿ ಹುಟ್ಟಿ ಇನ್ನೊಂದು ಧರ್ಮದಲ್ಲಿ ಹುಟ್ಟಿ ಬೇರೆ ಧರ್ಮವನ್ನ ಸ್ವೀಕರಿಸಬೇಕಾದ್ರೆ ಅದು ಒಂದು ಧರ್ಮಕ್ಕೆ ಅವಮಾನ ಮಾಡೋ ರೀತಿ ಆಗಿತ್ತು. ಆದ್ರೆ ಆ ಧರ್ಮದಲ್ಲಿ ಇರಬೇಕು, ಆದ್ರೆ ಈ ಧರ್ಮದ ಸವಲತ್ತುಗಳನ್ನ ತಗೋಬಾರ್ದು ಅನ್ನೋ ಕೂಡ ಈಗ ಹೈಕೋರ್ಟ್ ತೀರ್ಮಾನ ಕೊಟ್ಟರು. ಯಾಕಂದ್ರೆ ಬಹಳ ಒಂದು ಇದಕ್ಕೆಲ್ಲರೂ ಬಹಳ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂದ್ರೆ ಎಸ್ಪೆಷಲಿ ಆಗಿ ದಲಿತ ಸಮುದಾಯದವರು ಮುಸ್ಲಿಂ ಕ್ರೈಸ್ತ ಯಾವುದೇ ಒಂದು ಜಾತಿಗೆ ಮತಾಂತರ ಆದರೆ ಅವರಿಗೆ ಅಲ್ಟ್ರಾಸಿಟಿ ಆಗಲ್ಲ. ಆಮೇಲೆ ಅಲ್ಟ್ರಾಸಿಟಿ ಯಾವುದೇ ರೀತಿಯಾದಂಥ ಅವರಿಗೆ ಯಾವುದೇ ರೀತಿಯಾದಂಥ ಕಾನೂನು ಅಡಿಯಲ್ಲಿ ಅವರಿಗೆ ಸೆಕ್ಯೂರಿಟಿ ಆಗಿ ನಿಲ್ಲಲ್ಲ. ಆ ಧರ್ಮದಲ್ಲಿ ಯಾವ ಜಾತಿಗೆ ಅವರು ಕನ್ವರ್ಟ್ ಆಗ್ತಾರೆ ಅದಕ್ಕೆ ಮಾತ್ರ ಸಂಬಂಧಪಟ್ಟಂತೆ ಇರುತ್ತೆ. ಆಮೇಲೆ ಮೀಸಲಾತಿ ಕುರಿತಾಗಿರ್ಬೋದು ಅಥವಾ ಏನೇ ಒಂದು ಯಾವುದೇ ರೀತಿಯಾದಂಥ ಯೋಜನೆಗಳು ಬರುತ್ತೋ ಆ ಯೋಜನೆಗಳನ್ನ ಮಾತ್ರ ಆ ಜಾತಿಯಲ್ಲಿ ಧರ್ಮ ಆಧಾರ ಇರ್ಬೋದು ಅಥವಾ ಕ್ರೈಸ್ತ ಧರ್ಮದಲ್ಲಿ ಏನಿರುತ್ತೋ ಅದನ್ನಷ್ಟೇ ಪಾಲನೆ ಮಾಡಬೇಕು ಹೊರತು ಬೇರೆ ಜಾತಿ ಏನು ದಲಿತ ಸಮುದಾಯದಲ್ಲಿ ಹುಟ್ಟಿ ಏನೆಲ್ಲ ಅಲ್ಟ್ರಾಸಿಟಿ ಆಗಿರ್ಬೋದು ಅಥವಾ ಬೇರೆ ಒಂದು ವಿಚಾರಗಳಾಗಿರ್ಬೋದು ಅಥವಾ ಏನೇ ಒಂದು ಮೀಸಲಾತಿ ಕುರಿತಾಗಿ ಜಾಬ್ ವಿಚಾರಗಳಾಗಿರ್ಬೋದು ಅಥವಾ ಗೌರ್ಮೆಂಟ್ ಇಂದ ಬರುವಂತ ಸವಲತ್ತುಗಳಾಗಿರ್ಬೋದು ಎಲ್ಲವನ್ನು ಅವರಿಗೆ ಸಿಗೋದಿಲ್ಲ. ಅದು ಎಲ್ಲ ಖಂಡಿತವಾಗ್ಲೂ ಅದು ಕಾನೂನು ಅಡಿಯಲ್ಲಿ ನಡೆಯಲ್ಲ, ಅದು ಕಟ್ ಅಂತಾನೆ ಹೈಕೋರ್ಟ್ ಆಂಧ್ರ ಪ್ರದೇಶದ ಹೈಕೋರ್ಟ್ ಈಗ ಮಹತ್ವದ ತೀರ್ಮಾನವನ್ನ ಈಗ ಬಿಡುಗಡೆ ಮಾಡಿದೆ ಅಂತ ಇದೆ. ಅದು PMTV ಕರ್ನಾಟಕದಲ್ಲಿ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಅಂತಾನೆ ಹೇಳ್ಬೋದು ತಮಗಿದೆ. ಯಾಕಂದ್ರೆ ಈ ರೀತಿಯಾಗಿ ಹಲವು ನಡೀತಾ ಇತ್ತು. ಕ್ರೈಸ್ತ ಧರ್ಮಕ್ಕೆ ಹೋಗೋದು ಮತ್ತೆ ಮುಸ್ಲಿಂ ಧರ್ಮಕ್ಕೆ ಕನ್ವರ್ಟ್ ಆಗೋದು ಬಹಳ ಒಂದು ನಡೀತಾ ಇತ್ತು. ಇಂಥದಕ್ಕೆ ಒಂದು ಹೋದ್ರೆ ಏನು ತೊಂದರೆ ಇಲ್ಲ ಹೋದ್ರೆ, ಆದ್ರೆ ಈ ರೀತಿಯಾಗಿ ನೀವು ಕಾನೂನನ್ನ ಪಾಲನೆ ಮಾಡಬೇಕು. ಒಂದ್ ವೇಳೆ ಏನಾದ್ರೂ ನೀವು ಅಲ್ಲಿ ಹೋಗಿ ಈ ಜಾತಿಯದು ದಲಿತ ಸಮುದಾಯದ ನೀವು ಸವಲತ್ತುಗಳನ್ನ ಪಡಿತೀನಿ ಅಂದ್ರೆ ಅದು ಆಗಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಹೈಕೋರ್ಟ್ ಇವತ್ತು ತೀರ್ಮಾನ ಮಾಡಿ ಆರ್ಡರ್ನ ಕೊಟ್ಟಿರುವಂತದ್ದು. ಇದು ಬಹಳ ಒಂದು ಒಳ್ಳೆ ವಿಚಾರ ಅಂತಾನೆ ಹೇಳ್ಬೋದು. ಈ ಕುರಿತಾಗಿ ಇನ್ನೂ ಹೆಚ್ಚಿನ ಮಾಹಿತಿಗಳನ್ನ ನಾವು ಕೊಡ್ತಾ ಬರ್ತಾ ಇರ್ತೀವಿ. ಸೊ ಇದು VMTV ಕರ್ನಾಟಕದಲ್ಲಿ ಮಾತ್ರ ಅಂತಾನೆ ತಮಗೆ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ ಅಂತಾನೆ ಹೇಳ್ಬೋದು. ಇದು ಬಹಳ ಮಹತ್ವದ ತೀರ್ಮಾನ ಅಂತಾನೆ ಕೂಡ ಕಂಡು ಬರ್ತಾ ಇದೆ ಅಂತಾನು ಕೂಡ ನಾವು ತಿಳಿಸ್ತಾ ಇದ್ದೀವಿ.